ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಜಲ್ಲಿ ರೋಡ್ ನೋಡ್ತೀರಾ ನೀವು, ಇದು ಕೊಂಡ್ಕೊಂಡಿರೋಂಥ ಜಾಗನೇ ನೋಡಿ. ಈ ತೆಂಗು ಮತ್ತು ಬಾಳೆ, ಈ ಅಡಿಕೆ ತೋಟ ಇದು ಬಂದು ನಿಮಗೆ ಸ್ಕ್ವೇರಾಗಿ ಬರುತ್ತೆ ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ 150 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ. ಇದು ಒಂದು ನಿಮಗೆ ನೋಡಿ, ಇವೆಲ್ಲ ತುಂಬಾ ಹಳೆ ಟೀಕ್ ಮರಗಳಿವು ನೋಡಿ. ಟೀಕ್ ಮರದಲ್ಲಿ ನಿಮಗೆ ಒಂದು 4-5 ಇದೆ, ಎಲ್ಲ ದೊಡ್ಡದು, ಎಲ್ಲ ಒಂದು 20 ವರ್ಷ ಟೀಕ್ ಮರಗಳು. ತುಂಬಾ ದೊಡ್ಡ 6 ಮರ ಇದೆ, ಪ್ಲಸ್ ನಿಮ್ಗೊಂದು 20 ತೆಂಗಿನ ಮರ ಬರುತ್ತೆ. ಹತ್ತತ್ರ ಒಂದು 100ಕ್ಕಿಂತ ಜಾಸ್ತಿ ನಿಮಗೆ ಅಡಿಕೆ ಮರ ಬರುತ್ತೆ. ಇದು ಬಂದು ನಿಮಗೆ 22 ಕುಂಟೆ ಜಾಗ. 28 ಕುಂಟೆ ಜಾಗ ಬಂದು ಈಗ ನಿಮಗೆ ಚನ್ನಪಟ್ಟಣ ತಾಲೂಕು ಬರುತ್ತೆ. ಚನ್ನಪಟ್ಟಣ ತಾಲೂಕು ಸೇರುತ್ತಿದ್ದು. ಇದು ಬಂದು ನಿಮಗೆ ಚನ್ನಪಟ್ಟಣದಿಂದ ಇಲ್ಲಿಗೆ 12 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಒಂದು 10ರಿಂದ 11 ಕಿಲೋಮೀಟ್ರ್ ಆಗುತ್ತೆ. ನಿಮಗೆಲ್ಲ ತೆಂಗಿನ ಮರಗಳು ಕೂಡ 20 ವರ್ಷ ತೆಂಗಿನ ಮರಗಳೇ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ, ಆರೋಗ್ಯವಾಗಿದೆ, ಮತ್ತು ಎಲ್ಲ ಮರಗಳು ನಿಮಗೆ ಒಳ್ಳೆ ಫಲ ಕೊಡ್ತಾ ಇದೆ ನೋಡಿ. ನಿಮ್ಗೆ ಅದೊಂದು ಶೆಡ್ಡು ಇದೆ, ಹಸು ಶೆಡ್ಡು. ನಿಮಗೆ ಇಲ್ಲಿಂದ ಸ್ಟ್ರೈಟ್ ಹೈವೇ ಬಂದು ನಿಮ್ಗೆ ನೋಡಿ, ಅದೇ ಸ್ಟ್ರೈಟ್ ಹೈವೇ, ಅಲ್ಲೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಕಾಣಿಸ್ತಿದೆಯಲ್ಲ, ಅದೇ ನಿಮಗೆ ಸ್ಟ್ರೈಟ್ ಹೈವೇ. ಇಲ್ಲಿಂದ ಒಂದು 200 ಅಡಿನೂ ಇಲ್ಲ. ಈ ಜಾಗ ಬಿಟ್ಟರೆ 2ನೇ ಜಾಗ ಆದಮೇಲೆ ಆ ಸ್ಟ್ರೈಟ್ ಹೈವೇ ಬರುತ್ತೆ, ಅಲ್ಲಿ ಗಾಡಿ ಓಡಾಡ್ತವೆ ನೋಡಿ. ನಿಮಗೆ ಇದೇನಿದೆ ಸ್ಕ್ವೇರಾಗಿ ಹಿಂಗೆ ಬಂದು ಈ ಮರನೂ ಕೂಡ ಸೇರ್ಕೊಳ್ಳುತ್ತೆ. ಇಲ್ಲಿಂದ ಆ ಡ್ರಮ್ವರೆಗೂ ತುಂಬಾ ಸ್ಕ್ವೇರಾಗಿ ಅಗ್ಲವಾಗಿ ಚೆನ್ನಾಗಿದೆ ಜಾಗ. ನಿಮಗೆ ಈ ಜಾಗ ಬಂದು ಊರು ಪಕ್ಕದೇ ಜಾಗ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಮತ್ತು ಮುಂದೆ ಈಗ ಲೇಔಟ್ ಮಾಡ್ತಾ ಇದ್ದಾರೆ. ಲೇಔಟ್ ಆಗೋವ್ರಿಗೆ ಅಷ್ಟೇ. ಇದಕ್ಕೆ ಈಗ ಬಂದು ನಿಮಗೆ ಇದ್ರ ಪ್ರೆಸೆಂಟ್ ಬೆಲೆ ಬಂದು 3,25,000 ಪರ್ ಗುಂಟೆ ಅಂತ ಹೇಳ್ತಾರೆ. ಅಲ್ಲಿ ಈಗ ಲೇಔಟ್ ಮಾಡಬೇಕು ಅಂತ ಎಲ್ಲ ಇದು ಮಾಡ್ತಾರೆ. ಲೇಔಟ್ ಆದರೆ ಯಾವುದೇ ಕಾರಣಕ್ಕೂ ಈ ರೇಟಿಗೆ ಹೀಗೆ ಕೊಡಲ್ಲ, ಯಾಕೆಂದರೆ ಊರು ಪಕ್ಕ ಜಾಗ. ಮತ್ತು ಇಲ್ಲೊಂದು ಪ್ರತಿಷ್ಠಿತವಾದ ಒಂದು ದೊಡ್ಡ ದೇವಸ್ಥಾನ ಇದೆ. ಒಂದು ತುಂಬಾ ಡಿಮ್ಯಾಂಡ್ ಇರೋ ಈ ಸೈಡ್ಗೆಲ್ಲ ಜಾಸ್ತಿ ಬೆಲೆ ಐತೆ. ಮತ್ತು ಇದು ಬಂದು ಕೆಂಪು ಭೂಮಿ. ಈ ಸ್ಟ್ರೈಟ್ ಹೈವೇಗೆ ಇಷ್ಟು ನಿಯರ್ ಇರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ. ಮತ್ತು ಊರು ಪಕ್ಕದಲ್ಲೇ ಇರೋದ್ರಿಂದ, ಅಕ್ಕಪಕ್ಕ ಇರೋದ್ರಿಂದ ಇದಕ್ಕೆ ಈ ಬೆಲೆ ಹೇಳ್ತಾರೆ ನೋಡಿ. ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಈ 22 ಕುಂಟೆಯಲ್ಲಿ ನಿಮಗೆ 11 ಕುಂಟೆ ಮಾತ್ರ ತೆಂಗು ಅಡಿಕೆ ಎಲ್ಲ ಹಾಕೊಂಡಿರೋದು. ಇನ್ನೊಂದು 11 ಕುಂಟೆನ ನೋಡಿ ಈ ಥರ ತೆಂಗು ಮತ್ತು ಹಸು ಶೆಡ್ಗೆ ಹುಲ್ಲು ಹಾಕ್ಕೊಂಡಿದ್ರು ನೋಡಿ. ಅದೇನು ಕಾಣಿಸ್ತದೆ ಕಂಬ, ಅದೇ ಸ್ಟ್ರೈಟ್ ಹೈವೇ. ಬರೀ ಇಲ್ಲಿಂದ ಒಂದು 200 ಅಡಿ ನೋಡಿ, ಅದೇ ಗಾಡಿ ಓಡಾಡ್ತಿದ್ದೀರಾ, ಅದೇ ಸ್ಟ್ರೈಟ್ ಹೈವೇ. ಅಲ್ಲೆಲ್ಲ ಬಸ್ ಓಡಾಡುತ್ತೆ, ಈ ಊರಿಗೆ ಬಸ್ಸು ಇದೆ. ಇದು ಸ್ಟ್ರೈಟ್ ಹೈವೇ, ನಿಮ್ಗೆ ಯಾವಾಗಲೂ ಬಸ್ ಓಡಾಡ್ತಾನೆ ಇರುತ್ತೆ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ, ಅದೇ ಟಾರ್ ರೋಡು. ಮತ್ತು ನಿಮಗೆ ಇದು ಬಂದು ಇಲ್ವ್ಯೂ ಪ್ರಾಪರ್ಟಿ. ಅಲ್ಲಿ ಗಾಡಿ ಓಡಾಡ್ತಿದೆಯಲ್ಲ, ಅದೇ ಟಾರ್ ರೋಡು. ನೋಡಿ, ಅದೇ ಟಾರ್ ರೋಡು. ಅದು ಬಂದು ನಿಮಗೆ ಸ್ಟ್ರೈಟ್ ಹೈವೇ. ಮತ್ತು ನಿಮಗೆ ವಿದ್ಯುತ್ ಕಂಬನೂ ಇದೆ ನೋಡಿ. ಇಲ್ಲೇ ಇದೆ ವಿದ್ಯುತ್ ಕಂಬ ಎಲ್ಲ. ಆಮೇಲೆ ಇಲ್ಲೆಲ್ಲ ಅಕ್ಕಪಕ್ಕ ಮನೆಗಳಿರೋದ್ರಿಂದ ನೀವು ಇಲ್ಲಿ ಆರಾಮಾಗಿ ಮನೆ ಕಟ್ಕೊಂಡು ಚಿಕ್ಕದಾಗಿ ಒಂದು ತೋಟ ಮಾಡ್ಕೊಂಡು ಇರ್ಬೋದು. ಆಲ್ರೆಡಿ ತೋಟ ಇದೆ, ಒಂದು ಮನೆ ಕಟ್ಕೊಂಡು ಒಂದು ಬೋರ್ ಹಾಕೊಬೇಕಷ್ಟೇ. ಮಿಕ್ಕಿದೆಲ್ಲ ಆಲ್ರೆಡಿ ಇದೆ. ಯಾರಿಗಾದರೂ 22 ಕುಂಟೆ ಬೇಕು ಅನ್ನೋರು ವಿಡಿಯೋದೆಲ್ಲ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲೇ ಲೇಔಟ್ ಮಾಡೋದು. ಲೇಔಟ್ ಕೊಂತ್ಕೊಂಡಿರೋಂಥ ಜಾಗನೇ ಈ ತೋಟ 22 ಕುಂಟೆ ನೋಡಿ. ಇದೇ ಜಾಗ ನೋಡಿ. ನಿಮ್ಮ ಸುತ್ತು ಬಂದು ಬೆಟ್ಟಗಳಿದೆ, ಫುಲ್ಲು ಆ ಕಡೆಯಿಂದ ಫುಲ್ಲು ಬಂದು ಬೆಟ್ಟಗಳಿದೆ. ಈ ಮಧ್ಯದಲ್ಲಿರೋಂಥ ಊರಿದು ನೋಡಿ.